ಭಿಕ್ಷುಕರಿಗೆ ಬಂದ ತಕ್ಷಣ ನೀವು ಅವ್ರಿಗೆ ಎಷ್ಟು ದುಡ್ಡು ಕೊಡ್ತೀರಿ? ಮಿನಿಮಮ್ ₹1 ಆದರೂ ಕೊಟ್ಟರೆ ಕೊಡ್ತೀರಿ. ಅದಕ್ಕಿಂತ ಕಡಿಮೆ ಕೊಟ್ಟರೆ ಅವ್ರ ಮುಖಕ್ಕೆ ಬಿಸಾಕ್ತಾರೆ. ಸಮ್ಟೈಮ್ಸ್ ₹2, ಸಮ್ಟೈಮ್ಸ್ ಒಳ್ಳೆ ಮೂಡಲಿದ್ರೆ ₹10, ₹50, ₹100 ಕೊಡೋರನ್ನು ಕೂಡ ನೋಡಿದ್ದೀವಿ ನಾವು. ಇಲ್ಲೊಂದು ಸ್ಟೋರಿ ಇದೆ. ಭಿಕ್ಷುಕರು ಆದರೆ ಕೋಟ್ಯಾಧಿಪತಿಗಳು. ಅರೆ ಬಾಪ್ರೆ! ಸ್ವಂತ ಮಕ್ಕಳನ್ನೇ ಭಿಕ್ಷಾಟನೆಗೆ ದುಡಿದ ಆಧಾರದ ಮೇಲೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಮಹಿಳೆಯೊಬ್ಬರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಲಾಗಿದೆ. ಆದರೆ ವಿಚಾರಣೆ ವೇಳೆ ಆ ಮಹಿಳೆಯ ಆಸ್ತಿ ಸಂಪಾದನೆ ಕೇಳಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಈಕೆ ಭಿಕ್ಷಾಟನೆ ಮಾಡಿಯೇ ಕೇವಲ 6 ವಾರ ಅಂತಂದರೆ 1.5 ತಿಂಗಳಲ್ಲಿ ₹2.5 ಲಕ್ಷ ಸಂಪಾದನೆ ಮಾಡಿದ್ದಾರೆ ಇಂದಿರಾಬಾಯಿ. 2.5 ತಿಂಗಳಲ್ಲಿ 2.5 ತಿಂಗಳಲ್ಲಿ 6 ವಾರದಲ್ಲಿ ₹2.5 ಲಕ್ಷ ಸಂಪಾದನೆ ಮಾಡಿದ್ದಾರೆ. ನಿಮಗೆ ಈ ಭಿಕ್ಷುಕರ ಇನ್ಕಮ್ ಗೊತ್ತಾ? ನಿಮಗೆ ಇವರು ವರ್ಷಕ್ಕೆ 20 ಕೋಟಿ ಕಮಾಯಿ ಮಾಡ್ತಾರಂತೆ. ಭಿಕ್ಷುಕ ಇಂದಿರಾಬಾಯಿ ಸಾಮಾನ್ಯ ಮಹಿಳೆ ಅಲ್ಲ. ವರ್ಷಕ್ಕೆ 20 ಕೋಟಿ ಭಿಕ್ಷುಕರ ಆದಾಯ. ಉಜ್ಜಯಿನಿಯ ಮಹಾಕಾಲ ದೇವಸ್ಥಾನದಲ್ಲಿ ಭಿಕ್ಷೆ ಬೇಡ್ತಾ ಇದ್ದ ಇಂದಿರಾಬಾಯಿ. ರಾಜಸ್ಥಾನದ ಕೋಟಾದಲ್ಲಿ 2 ಅಂತಸ್ತಿನ ಮನೆ ನಿರ್ಮಾಣ ಮಾಡಿದ್ದಾರೆ ಇಂದಿರಾಬಾಯಿ. ವ್ಯವಸಾಯ ಮಾಡಲು ಜಮೀನು ಖರೀದಿ ಮಾಡಿದ್ದಾರೆ ಇಂದಿರಾಬಾಯಿ. ಗಂಡನಿಗೆ ಬೈಕ್ ತಗೊಟ್ಟಿದ್ದಾರೆ. ದುಬಾರಿ ಸ್ಮಾರ್ಟ್ಫೋನ್ ಕೊಡಿಸಿದ್ದಾರೆ. ನೀವು ಕೊಡಿಸಿದ್ದೀರಾ? ಬೈಕ್ ಕೊಡಿಸಿದ್ದಾರೆ. ಭಿಕ್ಷೆ ಬೇಡಿ 20,000 ಮೌಲ್ಯದ ಮೊಬೈಲ್ ಬಳಸ್ತಾ ಇದ್ದಾರಂತೆ ಇವರು. ನಿಮ್ದೆಷ್ಟು? ಇಂದಿರಾ ಕೇವಲ 45 ದಿನಗಳಲ್ಲಿ ₹2,50,000 ಸಂಪಾದನೆ ಮಾಡ್ತಾರಂತೆ. ಆದರೆ ಒಂದು ಕಳ್ಳತನ ಮಾಡೋದಕ್ಕಿಂತ ಭಿಕ್ಷೆ ಬೇಡೋದೇ ಒಳ್ಳೆಯದು. ಭಿಕ್ಷೆ ಬೇಡ ಅಂದರೆ ಇಂದಿರಾಬಾಯಿ ಖಡಕ್ಕಾಗಿ ಉತ್ತರ ಕೊಡ್ತಾಳಂತೆ. ಇಂದೋರ್ ನಗರದಲ್ಲಿ 7,000 ಭಿಕ್ಷುಕರಿದ್ದಾರೆ. ಮಧ್ಯಪ್ರದೇಶದ ಇಂದೋರ್ ನಗರದಲ್ಲಿ 7,000 ಭಿಕ್ಷುಕರು. ಈ 7,000 ಭಿಕ್ಷುಕರನ್ನು ಪೊಲೀಸ್ ವಶಕ್ಕೆ ಪಡೆಯಲಾಗಿದೆ. ಈ 7,000 ಭಿಕ್ಷುಕರಲ್ಲಿ 3,600ಕ್ಕೂ ಹೆಚ್ಚು ಮಕ್ಕಳಿದ್ದಾರೆ. 7,000 ಭಿಕ್ಷುಕರ ವಾರ್ಷಿಕ ಆದಾಯ ಎಷ್ಟಿರ್ಬೋದು ಹೇಳಿ? ಎಷ್ಟು? 20 ಕೋಟಿ. 20 ಕೋಟಿ. ಈಗ ನೋಡಿ, ಭಾಳ ಆಶ್ಚರ್ಯ ಆಗುತ್ತೆ ನಿಮಗೆ. ಉಜ್ಜಯಿನಿಯ ಮಹಾಕಾಲ್ ದೇವಸ್ಥಾನ ಇದೆ. ಜ್ಯೋತಿರ್ಲಿಂಗಗಳೇ ಒಂದಾಗಿರುವಂಥ ಮಹಾಕಾಲ್ ದೇವಸ್ಥಾನ. ಅಲ್ಲಿ ಭಾಳ ದೊಡ್ಡ ಜ್ಯೋತಿರ್ಲಿಂಗ ಇದೆ. ಅಲ್ಲಿ ಭಿಕ್ಷೆ ಬೇಡ್ತಾ ಇದೆ. ಇವರ ಇನ್ಕಮ್ ಎಷ್ಟು ಅಂತ ಕೇಳಿದ್ರೆ, ನೀವು ಒಂದು ಅಪ್ರಾಕ್ಸಿಮೇಟ್ಲಿ ಹೇಳಿದ್ರೆ 6 ವಾರಗಳಲ್ಲಿ ₹2.5 ಲಕ್ಷ ಅಂದರೆ ಮಂತ್ಲಿ ನಿಮಗೆ ₹1.25 ಲಕ್ಷ. ಕಳ್ಳತನ ಮಾಡಿದ್ರು ಇಷ್ಟು ಸಿಗೋದಿಲ್ಲ. ಹಾಗಾಗಿ ಭಿಕ್ಷೆ ಬೇಡೋದು ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅದರಿಂದ ಗಂಡನಿಗೆ ಬೈಕು, ದುಬಾರಿ ಸ್ಮಾರ್ಟ್ಫೋನು, 20,000 ಮೌಲ್ಯದ ಮೊಬೈಲ್ ಸ್ವತಃ ಬಳಸ್ತಾ ಇದ್ದಾರೆ. ರಾಜಸ್ಥಾನದ ಕೋಟಾದಲ್ಲಿ 2 ಅಂತಸ್ತಿನ ಮನೆ ನಿರ್ಮಾಣ ಮಾಡಿದ್ದಾರೆ ಭಿಕ್ಷೆ ಬೇಡಿ. ಆಮೇಲೆ ವ್ಯವಸಾಯ ಮಾಡಲು ಜಮೀನು ಖರೀದಿ ಮಾಡಿದ್ದಾರೆ. ಯಾಕ್ರಿ ಭಿಕ್ಷೆ ಬೇಡ್ತೀರಾ ಅಂತ ಯಾರಾದರೂ ಬೈದರೆ ಇನ್ನೇನು ಕಳ್ಳತನ ಮಾಡಬೇಕಾ? ಕಳ್ಳತನ ಮಾಡಿದ್ರೆ ಇಷ್ಟು ದುಡ್ಡು ಸಿಗಲ್ಲ ಅಂತೇಳಿ ದಬಾಯಿಸ್ತಾರಂತೆ. ಅಲ್ಲಿ ಮಧ್ಯಪ್ರದೇಶದ ಇಂದೋರ್ನಲ್ಲಿ 7,000 ಭಿಕ್ಷುಕರಿದ್ದಾರೆ. 7,000 ಭಿಕ್ಷುಕರು. ಆಮೇಲೆ ಇನ್ನೊಂದು ಮಜಾ ಇದೆ. ಇವತ್ತು ನಾನೊಂದು ಸ್ಟೋರಿ ಓದ್ತಾ ಇದ್ದೆ. ಈ ಡೆಲ್ಲಿಯಲ್ಲಿ ಈ ಏನು ಕಸ ಹೆಕ್ತಾರಲ್ಲ, ಕಸ ಹೆಕ್ಕೋರು ದಿನಕ್ಕೆ 1,000 ಕೋಟಿ ಅಥವಾ 100 ಕೋಟಿ ಆದಾಯ ಪಡೀತಾರೆ ಅಂತ. ಕಳೆದ ಶನಿವಾರ ಮತ್ತು ಭಾನುವಾರ ರಾಜ್ಯದಲ್ಲಿದ್ದ ಕೇಂದ್ರ ಸಚಿವ ಅಮಿತ್ ಶಾ ರಾಜ್ಯ ನಾಯಕರಿಗೆ ಸಾಲು ಎಚ್ಚರಿಕೆ ನೀಡಿ ಹೊರಟೋಗಿದ್ದಾರೆ. ಅದರಲ್ಲಿ JDS ನಾಯಕರ ಮೂಲಕ ಟಿಕೆಟ್ಗಾಗಿ ಲಾಬಿ ಮಾಡ್ತಾ ಇದ್ದವರಿಗೆ ಶಾಕ್ ನೀಡಿದ್ದಾರೆ. ಯಾಕೆಂದರೆ ನಿಮ್ಗೆ ಗೊತ್ತಿರಲಿ, ಆ ಕೆರೆಗೋಡುದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದಾಗ ಒಂದು ಪ್ಯಾಂಪ್ಲೆಟ್ ಬಿಡುಗಡೆ ಮಾಡಿತ್ತು JDS. ಅದರಲ್ಲಿ ನರೇಂದ್ರ ಮೋದಿ ಅವರು ಒಂದು ಕಡೆ, ಮತ್ತೊಂದು ಕಡೆ ದೇವೇಗೌಡರು, ಮತ್ತೊಂದು ಕಡೆ ಕುಮಾರಸ್ವಾಮಿ. ಬೇರೆ ರಾಜ್ಯ BJP ನಾಯಕರ ಲೆಕ್ಕನೇ ಇರಲಿಲ್ಲ. ಆಮೇಲೆ ಏನಾಗ್ತಾ ಇದೆ ಅಂತಂದರೆ, ಒಂದು ಕಡೆ BJPಗೆ ಯಡಿಯೂರಪ್ಪನವರ ಮನೆಗೆ ಲಾಬಿ ಆಗ್ತಾಯಿದ್ರೆ, ಮತ್ತೊಂದು ಪವರ್ ಸೆಂಟ್ರ್ ಯಾರು? ದೇವೇಗೌಡರ ಮನೆಗೆ ದೇವೇಗೌಡರು ಕುಮಾರಸ್ವಾಮಿ ಮನೆಗೆ ಯಾರೆಲ್ಲ ಹೋಗಿಲ್ಲ. ಅದನ್ನೇ ಗಮನದಲ್ಲಿಟ್ಟುಕೊಂಡು ಒಂದು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಅಮಿತ್ ಶಾ. ಬನ್ನಿ ಅದರ ಬಗೆಗಿನ ಒಂದು ರಿಪೋರ್ಟ್ ನೋಡ್ಕೊಂಬರೋಣ ಮೊದಲಿಗೆ. ಲೋಕಸಭೆ ಚುನಾವಣೆ ಗೆಲ್ಲೋದಕ್ಕೆ ಬಿಜೆಪಿ ಜೆಡಿಎಸ್ ಮೈತ್ರಿ ಸೂತ್ರ ಹೆಣೆದಿದ್ದು ಶತಾಯಗತಾಯಿ 28ಕ್ಕೆ 28 ಕ್ಷೇತ್ರ ಗೆಲ್ಲುವ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಹೀಗಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿಯಾದ ಬಳಿಕ ಮಾಜಿ ಸಿಎಂ ಕುಮಾರಸ್ವಾಮಿ ಮತ್ತು ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ನ ವರಿಷ್ಠ HD ದೇವೇಗೌಡರ ಮನೆ ರಾಜ್ಯ ರಾಜಕಾರಣದ ಪವರ್ ಸೆಂಟರ್ ಆಗಿದೆ. ಒಬ್ಬೊಬ್ಬರಂತೆ ಬಿಜೆಪಿ ನಾಯಕರು ದಳಪತಿಗಳ ಮನೆಗೆ ಭೇಟಿ ನೀಡುತ್ತಿದ್ದಾರೆ. ಹೌದು,
ವಿಧಾನಸಭೆಯಲ್ಲಿ ಸೋತ ಬಳಿಕ ಕೆಲ ಬಿಜೆಪಿ ನಾಯಕರು ತಮ್ಮ ಮುಂದಿನ ರಾಜಕೀಯ ಸ್ಥಾನಮಾನಕ್ಕಾಗಿ ದಳಪತಿಗಳ ಮನೆ ಬಾಗಿಲನ್ನ ಬಡಿತಿದ್ದಾರೆ. ಲೋಕಸಭೆ ಚುನಾವಣೆಗೆ ಅಭ್ಯರ್ಥಿಯಾಗೋದಕ್ಕೆ ದಳ ನಾಯಕರ ಕಡೆಯಿಂದ ದಾಳ ಉರುಳಿಸ್ತಾ ಇದ್ದಾರೆ. ಹೀಗಾಗಿ ಮೊನ್ನೆ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಅಮಿತ್ ಶಾ ಲಾಬಿ ಮಾಡಿದ ನಾಯಕರಿಗೆ ತಾಕೀತು ಮಾಡಿದ್ದಾರಂತೆ. ನೀವು ಜೆಡಿಎಸ್ ಮೂಲಕ ಟಿಕೆಟ್ಗಾಗಿ ಲಾಬಿ ಮಾಡಬೇಡಿ, ಅಂಥವರನ್ನ ಗುರುತಿಸಿ ರಾಜ್ಯ ಘಟಕದಿಂದ ಟಿಕೆಟ್ಗಾಗಿ ಶಿಫಾರಸು ಬಂದಾಗಲೂ ನಿರಾಕರಿಸುವುದಕ್ಕೂ ಹಿಂದೆ ಮುಂದೆ ನೋಡುವುದಿಲ್ಲ ಅಂತ ತೀಕ್ಷ್ಣವಾಗಿ ಹೇಳಿದ್ದಾರಂತೆ. ಒಟ್ಟಾರೆ ಮೈತ್ರಿಯ ಬಳಿಕ ಕೆಲ ಬಿಜೆಪಿ ನಾಯಕರ ಲಾಬಿಯನ್ನ ಮನಗಂಡಿರುವ ಅಮಿತ್ ಶಾ ಟಿಕೆಟ್ಗಾಗಿ ಲಾಬಿ ಮಾಡೋರಿಗೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ನೆಕ್ಸ್ಟ್ ಸ್ಟೋರಿಗೆ ಹೋಗೋಣ. ಅಫ್ಕೋರ್ಸ್ ಇದರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದೆ ಬಿ ಜೆ ಪಿ ಹೈಕಮಾಂಡ್. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವರಿಗೆ. ಯಾಕೆಂದರೆ ಮತ್ತೊಂದು ಪರ್ಯಾಯ ಶಕ್ತಿಯಾಗಿ ಹೊರಹೊಮ್ಮತಾ ಇದೆ. ಟಿಕೆಟ್ ಲಾಬಿ ಬೇಡ, ಯಾರೆಲ್ಲ ಹೋಗಿದ್ದಾರೆ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಆಟೋಮೆಟಿಕಲಿ ಮತ್ತೊಂದು ಪರ್ಯಾಯ ಶಕ್ತಿ ದೇವೇಗೌಡರು ಬಿಟ್ಬಿಡ್ತಾರಾ? ದೇವೇಗೌಡರ ಬಳಿ ಒಂದೇ ಬರ್ತಾರೆ. ದೇವೇಗೌಡರ ಓಟ್ ಬೇಕಲ್ವಾ? ಒಕ್ಕಲಿಗೆ ಓಟ್ ಬೇಕು, ಜೆ ಡಿ ಎಸ್ಗೆ ಪ್ರಾಪ್ತವಾಗ್ತಾ ಇದ್ದಂಥ ಓಟ್ ಬೇಕು, ಅದು ಎಲ್ರಿಗೂ ಬೇಕು. ಸೋಮಣ್ಣನಿಗೆ ಬೇಕು, ಆಮೇಲೆ ಮೈಸೂರಲ್ಲಿ ಬೇಕು, ಸಿ ಪಿ ಯೋಗೀಶ್ವರ್ಗೆ ಬೇಕು, ಆಮೇಲೆ ಯಾರಿಗೆ ಸಿ ಟಿ ರವಿಗೆ ಬೇಕು, ಒಂದು ವೇಳೆ ಬೆಂಗಳೂರಿನ ಎಲ್ಲ. ಸೊ ಬಿ ಜೆ ಪಿ ನಾಯಕರಿಗೆ ಅಮಿತ್ ಶಾ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಓಕೆ, ಮುಂದಿನ ಸುದ್ದಿ ತಕ್ಕ ಗಮನಿಸೋಣ. ಇನ್ನು ಪಾಕಿಸ್ತಾನದ ವಿಚಾರಕ್ಕೆ ಬರೋಣ. ಅತಂತ್ರ ರಾಜಕೀಯ ಪರಿಸ್ಥಿತಿಯಿಂದ ಗಮನ ಸೆಳೆದಿದ್ದ ಪಾಕಿಸ್ತಾನದಲ್ಲಿ ಈಗ ರಾಜಕೀಯ ಸ್ಥಿರತೆ ಕಂಡುಬರುವ ಲಕ್ಷಣಗಳು ಗೋಚರವಾಗ್ತಾ ಇದೆ. ಆದರೆ ಚುನಾವಣೆ ಬಹುಮತ ಪಡೆದರೂ ಕೂಡ ಇಮ್ರಾನ್ ಖಾನ್ ಬೆಂಬಲಿಗರು ವಿರೋಧ ಪಕ್ಷದಲ್ಲೇ ಕೂರುವಂತಾಗಿದೆ, ಜಾಸ್ತಿ ಬಂದಿದೆ. ಮಾಜಿ ಪ್ರಧಾನಿ ನವಾಜ್ ಶರೀಫ್ ಮತ್ತೊಮ್ಮೆ ಪ್ರಧಾನಿಯಾಗುವ ಕನಸು ಕಾಣ್ತಾ ಇದ್ದಾರೆ. ಬೆನ್ಜೀರ್ ಭುಟ್ಟೋ ಪುತ್ರ ಬಿಲಾವಲ್ ಭುಟ್ಟೋ ಜರ್ದಾರಿ ಕೂಡ ಪ್ರಧಾನಿಯಾಗಲು ಪೈಪೋಟಿ ನಡೆಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ರಾಜಕೀಯದಲ್ಲಿ ದೋಸ್ತಿ ಕುಸ್ತಿ ಶುರುವಾಗಲಿದೆ. ಇದು ಹೇಗೆ ಅಂತಂದರೆ, ಈ ಹಿಂದೆ BBMPಯಲ್ಲಿ ಹೈಯೆಸ್ಟ್ BJP ಬಂದಿತ್ತು, 100+ ಬಂದಿತ್ತು. ಆದರೆ ಸರ್ಕಾರ ಮಾಡಿದ್ದು ಕಾಂಗ್ರೆಸ್ ಮತ್ತು JDS. ಹಾಗಾಗಿದೆ. ಹೈಯೆಸ್ಟ್ ಇಮ್ರಾನ್ ಖಾನ್ದೆ. ಆದರೆ ನವಾಜ್ ಶರೀಫ್ ಮತ್ತು ಬಿಲಾವಲ್ ಭುಟ್ಟೋ ಸೇರಿ ಸರ್ಕಾರ ರಚನೆ ಮಾಡುವಂಥ ಸಾಧ್ಯತೆ ಇದೆ. ಹಾಗಿದ್ರೆ ಏನೆಲ್ಲ ಆಗುತ್ತೆ ಬನ್ನಿ ನೋಡೋಣ. ಅಲ್ಲಿ ಸೇನೆ ಒಂದು ಹೋಲ್ಡನ್ನು ಇಟ್ಕೊಂಡಿರುತ್ತೆ ಪಾಕಿಸ್ತಾನದಲ್ಲಿ. ಯಾರಿದ್ರು ಕೂಡ ಸೇನೆ, ಜಿಯಾವುಲ್ ಹಕ್ ಇರ್ಬೋದು, ಪರ್ವೇಜ್ ಮುಷರಫ್ ಇರ್ಬೋದು, ಎಲ್ಲರ ಕಾಲದಲ್ಲೂ ಕೂಡ ಪಾಕಿಸ್ತಾನದಲ್ಲಿ ಸರ್ಕಾರ ರಚಿಸೋಕೆ 133 ನಂಬರ್ ಬೇಕು. ಓಕೆ, ಆ ಮ್ಯಾಜಿಕ್ ನಂಬರ್ 133. ನವಾಜ್ ಶರೀಫ್ ಸಾರಥ್ಯದ PMNL ಬಳಿ 80 ಸ್ಥಾನ ಇದೆ. ಬಿಲಾವಲ್ ಭುಟ್ಟೋ ನಾಯಕತ್ವದ PPP ಬಳಿ 54 ಸ್ಥಾನ ಇದೆ. ಇವರಿಬ್ಬರು ಸೇರಿದರೆ ಸರ್ಕಾರ ರಚನೆಗೆ ಬೇಕಾದ ಸಂಖ್ಯಾಬಲ ದೋಸ್ತಿಗಳ ಬಳಿ ಇದೆ. ಪ್ರಧಾನಿ ಪಟ್ಟಕ್ಕಾಗಿ ನವಾಜ್ ಶರೀಫ್ ಭುಟ್ಟೋ ನಡುವೆ ಕಿತ್ತಾಟ ನಡೀತಾ ಇದೆ. ಹಾಗಾಗಿ ಒಂದು ಸಂಧಾನ ಸೂತ್ರ ಸಿದ್ಧಪಡಿಸಿದ್ದಾರೆ ಶರೀಫ್ ಮತ್ತು ಭುಟ್ಟೋ. ಮೊದಲ 3 ವರ್ಷ ನೀವು ಪ್ರಧಾನಿ, ಮತ್ತೆ 2 ವರ್ಷ ಮತ್ತೊಬ್ಬ ಪ್ರಧಾನಿ. ಸೇಮ್ ಕರ್ನಾಟಕದಲ್ಲ ಆದಂಗೆ. ಅದು 2.5 ವರ್ಷನ 3 ವರ್ಷನ 2 ವರ್ಷನ ಗೊತ್ತಿಲ್ಲ. ಇಬ್ಬರನ್ನು ಆಡಿಸೋ ಮೇಲೊಬ್ಬ ಕೂತಿದ್ದಾನೆ. ಅದ್ಯಾರು? ಸೇನಾ ಮುಖ್ಯಸ್ಥ ಅಸೀಂ ಮುನೀರ್. ಅಸೀಂ ಮುನೀರ್ ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಮುನೀರ್ ಆಶೀರ್ವಾದ ಸಿಕ್ಕರೆ ಬಿಲಾವಲ್ ಭುಟ್ಟೋ ಕೂಡ ಪ್ರಧಾನಿ ಆಗಬಹುದು. ಇನ್ನು ಜೈಲಲ್ಲಿರುವಂತಹ ಇಮ್ರಾನ್ ಖಾನ್ ಜೈಲಲ್ಲಿದ್ದುಕೊಂಡೇ ವಿಪಕ್ಷದ ನೇತಾರನಾಗಿ ವಿಪಕ್ಷವನ್ನು ಮುನ್ನಡೆಸಬೇಕಾಗತ್ತೆ.